ಒಂದು ಶಾರ್ಟ್ ಫಿಲಮ್ ಮಾಡ್ತಿದ್ವಿ. ಆ ಶೂಟಿಂಗ್ ನೋಡೋಕ್ಕೆ ಇವತ್ತು ಪ್ಲೇಸ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಹೊರಗಡೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಪಾಗಲ್ ಟರ್ನ್ 26 ನಮ್ಮ ಚಾನಲ್. ಸೊ ಇವತ್ತು ನಾವು ಮುಂದಿನ ತಿಂಗಳು ಒಂದು ಶಾರ್ಟ್ ಫಿಲಮ್ ಮಾಡ್ತಿದ್ವಿ. ಆ ಶೂಟಿಂಗ್ ನೋಡೋಕ್ಕೆ ಇವತ್ತು ಪ್ಲೇಸ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಹೊರಗಡೆ. ಸೊ ರಾಕೇಶ್ ರೆಡಿ ಇದ್ದಾರೆ ಇಲ್ಲಿ, ಜೇಮ್ಸ್ ಸರ್, ನಾನು, ನಮ್ಮ ಗಾಡಿ ಕೂಡ ರೆಡಿ ಇದ್ದಾವೆ. ಸೊ ಹೋಗ್ತಾ ದಾರಿಲಿ ಏನೇನು ನೋಡ್ತೀವಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಈ ಥರ ಯಾರು ಎಲ್ಲೇ ಹೋಗಲಿ, ಹೋಗುವಾಗ ಸೇಫ್ಟಿ ಮುಖ್ಯ ಫಸ್ಟು ಇರ್ತದೆ. ಸೊ ಅದಕ್ಕೆ ನೀವು ಯಾರು ಎಲ್ಲೇ ಹೋಗಿ, ಹೇಗೆ ಟ್ರಿಪ್ ಹೋಗಿ, ನಂಗೆ ಕಾಣಕತ್ತಿಲ್ಲ ರೀ, ಹೌದಾ, ಯಾರೆಲ್ಲೇ ಹೋಗಿ ಹೇಗೆ ಹೋಗಿ ಸೇಫ್ಟಿ ಮುಖ್ಯ. ಹೆಲ್ಮೆಟ್ ಹಾಕ್ಕೊಂಡು ಈ ಥರ ಟ್ರಿಪ್. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿದೆ, ನೀವು ಎಲ್ಲೇ ಹೋಗಿ ಒನ್ ಡೇ ಟೂರ್ ಅಥವಾ ಒನ್ ಡೇ ಪಿಕ್ ಅಂತ ಎಲ್ಲೇ ಹೋದ್ರೂ ಸೊ ಹೆಲ್ಮೆಟ್ ಧರಿಸಿ, ಸೇಫ್ಟಿ ಮೇನು, ಆಮೇಲೆ ಖುಷಿಯಾಗಿರೋದು, ಎಂಜಾಯ್ ಇರೋದು. ಸೊ ನೋಡ್ತಾ ಇದ್ರೆ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಸೊ ಈಗ ಇವ್ರು ನಡ್ಕೊಂಬರ್ತಾರೆ. ಇವರು ಸ್ಲೋ ಮೋಷನ್ ವಿಡಿಯೋ ಹಾಕ್ತೀನಿ, ವಿಡಿಯೋದಲ್ಲಿ ನೋಡಿ. ಫ್ರೆಂಡ್ಸ್, ಈಗ ಇಲ್ಲಿ ಫೋಟೋಶೂಟ್ ಮುಗೀತು, ಮುಗೀತು, ಒಂದು ವಾಕ್ ಸ್ಟೈಲು. ಸೊ ಈಗ ಮುಂದೆ ಹೋಗ್ತಾ ಇದ್ದೀವಿ, ಮುಂದೆ ನೋಡೋಣ ಏನೇನು ನೋಡ್ಕೊಂಡು ಹೋಗ್ತೀವಿ. ಸೊ ಅಲ್ಲಿ ಫೋಟೋಶೂಟ್ ಆಯಿತು. ಫೋಟೋಶೂಟ್ನ ನಮ್ಮ ಜೇಮ್ಸ್ ಸರ್ ತುಂಬ ಸುಸ್ತಾಗಿ ನೀರು ಕುಡಿತಿದ್ದಾರೆ, ಫೋನ್ ಮಾಡಿದ್ರೆ ನೀರು ಕುಡಿತಿದ್ದಾರೆ. ನೋಡಿದ್ರಿ, ಬೈಕ್ ನಿಲ್ಸು ತಡ ಫೋನ್ ರಿಟರ್ನ್ ಮಾಡ್ತಾರೆ ಅವರು. ನಮಗೆ ಫೋನೇ ಬರಲ್ಲಪ್ಪ, ಜೇಮ್ಸ್ ಸರ್ಗೆ ಫೋನೇ ನಿಲ್ಲಲ್ಲಪ್ಪ, ಗೊತ್ತಿಲ್ಲ. ನಮಗೆ ಫೋನೇ ಬರಲ್ಲ, ಅವ್ರಿಗೆ ಫೋನ್ ಕಟ್ ಆಗಲ್ಲ. ನೋಡಿ, ಆ ಫೋಟೋಶೂಟಲ್ಲಿ ಇದ್ಕೊಂಡಿದ್ರು. ಈಗ ನೀರು ಕುಡಿಯೋದು ಮಾಡಿದ್ದಾರೆ. ಸರಿ, ರಾಕೇಶ್ ಸರ್
ಪ್ಲೇಸಲ್ಲೇ ಶೂಟ್ ಮಾಡ್ಬೇಕಂತ ಇದ್ದೀವಿ. ನೋಡ್ತಿದ್ರೆ ಇಲ್ಲಿ ತುಂಬ ಹಳೆ ಮನೆಗಳಿದ್ದಾವೆ, 3-4 ಇದ್ದಾವೆ ನೋಡಿ. ಇಲ್ಲಿ ದೂರದಲ್ಲಿ ಒಂದು ಮನೆ ಇದೆ, ಇಲ್ಲೊಂದು ಮನೆ ಇದೆ, ಸೊ ಇಲ್ಲೊಂದು ಮನೆ ಇದೆ, ಅಲ್ಲೊಂದು ಮನೆ ಇದೆ. ವಾವ್, ಪಕ್ಷಿಗಳು ಹಾರಾಡ್ತಾ ಇದ್ದಾವೆ ನೋಡ್ತಿದ್ದೀರಾ. ಈ ಜಾಗದಲ್ಲಿ ಸುಮಾರು ಯಾರೂ ಬರಲ್ಲ ಅನ್ಸ್ಕೊತೀವಿ ನಾವಿಲ್ಲಿ. ಸೊ ನಮ್ಗೆ ಒಳ್ಳೆ ಶೂಟಿಂಗ್ ಪ್ಲೇಸ್ ಸಿಕ್ಕಿದೆ. ಮನೆ ನೋಡಿ, ಫ್ರೆಂಡ್ಸ್ ನೋಡಿ, ಇಲ್ಲೊಂದು ಮನೆ ಇದೆ, ಜನ ಇದ್ದಾರೆ, ಯಾವುದೋ ಗಾಡಿನೂ ಇದೆ. ಇಲ್ಲಿ ಯಾರೋ ಬರ್ತಾರೆ ಅನ್ನಂಗೆ ಆಯಿತು. ಮಾತಾಡ್ಸೋ ಪ್ರಯತ್ನ ಮಾಡೋಣ. ಓಕೆ, ನೋಡೋಣ.
ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಶೂಟಿಂಗ್ ಎಲ್ಲ. ನೋಡಿ ಹಿಂದ್ಗಡೆಲ್ಲ ಫುಲ್ ಕಾಡಲ್ಲೇ ಬಂದಿದೆ ಅಂತ ಫೀಲ್ ಆಗ್ತಿದೆ. ನಾವು ಶೂಟಿಂಗ್ ಗ್ರೀನಿಯರ್ ಹುಡ್ಕೊಂತ ಬಂದ್ವಿ. ಎಲ್ಲ ಡ್ರೈ ಇದೆ, ಎಲ್ಲ ಡ್ರೈ ಇದೆ ಎಲ್ಲ ಪೂರ್ತಿ. ಗಿಡಗಳು ಮಾತ್ರ ಗ್ರೀನ್ ಇದೆ. ಕೆಲವೊಂದು ಕಡೆ ಗ್ರೀನ್ ಇದೆ, ಕೆಲವು ಕಡೆ ಗ್ರೀನ್ ಇಲ್ಲ ಇನ್ನು. ಇಂಥ ಒಂದು ನಿರ್ಜನ ಪ್ರದೇಶಗಳು ಎಷ್ಟು ಚಂದ ಮುಕ್ಕೊಂಡೇನು ಅಂತಂದರೆ ಬರೀ ಅಲ್ಲಿ ನನ್ನಿಂದ ನೋಡ್ತಾ ಇದ್ದೀರಾ ನೀವು, ಏನಿಲ್ಲ, ಎಲ್ಲ ಖಾಲಿ ಖಾಲಿ ಮರ. ಸೊ ನಿಜವಾಗಿ ಒಬ್ಬರೇ ಬರೋಕ್ಕಂತೂ ಸಾಧ್ಯ ಇಲ್ಲ ಇಲ್ಲಿ ಈ ಜಾಗದಲ್ಲಿ. ಸೊ ಇನ್ನೆರಡು ಮನೆ ಇದೆ ಇಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸುಮಾರು ಮನೆ ಇದೆ ಇಲ್ಲಿ, ಒಂದಲ್ಲ ಸಿಕ್ಕಾಪಟ್ಟೆ ಮನೆಗಳಿದ್ದಾವೆ. ಸುಮಾರು ವರ್ಷಗಳಿಂದ ಜನ ಎಲ್ಲ ವಾಸವಾಗಿದ್ದರು ಅನಿಸುತ್ತೆ, ಈಗ ಯಾರೂ ಇಲ್ಲ ಇಲ್ಲಿ. ನಾವು ರಿಯಲ್ ಪ್ಲೇಸ್ ತೋರಿಸ್ತಾ ಇರೋದು ನಿಮಗೆ ಹೇಗಿದೆ ಅಂತ. ನೋಡಿ ಹಿಂದೆ ಮನೆ. ಕೆಲಸ. ಸೊ ಈ ಮನೆ ಒಳಗೆ ಹೋಗಿ ಜಾಗನೇ ಇಲ್ಲ. ಇಲ್ಲಿ ಈ ಕಡೆ ಐತಿ, ಡೋರ್ ಓಪನ್ ಮಾಡಬೇಕು ಸರ್. ಇಲ್ಲಿ ಸೊ ಇಲ್ಲಿ ಯಾರೂ ಬಂದಿಲ್ಲ ಅನ್ಕೊಂತೀನಿ ಸುಮಾರು ವರ್ಷಗಳಿಂದ. ಯಾರಿದ್ದೀರಾ? ಎನಿಬಡಿ ಇಸ್ ದೇರ್? ಯಾರಾದ್ರೂ ಇದ್ರೆ ಈಗ ಹೋಗ್ರಿ, ನಾವು ಒಳಗೆ ಹೊಂಟೀವಿ. ನೋಡಿ ಎಂಥ ಒಳ್ಳೆ ಪ್ಲೇಸ್ ಹುಡುಕಿದ್ದೀವಿ ಶೂಟಿಂಗಿಗೆ. ಸೊ ಇನ್ನು ಶೂಟಿಂಗ್ ಶುರು ಮಾಡಬೇಕು, ಜೊತೆಗೆ ಆಕ್ಟರ್ಗಳು ಬೇಕು ನಮಗೇನು. ಜಾಗ ಅಂತೂ ಸೂಪರಾಗಿದೆ. ಯಾರು ಇದ್ರು ಅನ್ನೋದು ಗೊತ್ತಾಗ್ತಾಯಿಲ್ಲ. ಒಳಗೆ ಯಾರಿಗೂ ಅಲೋ ಮಾಡಿಲ್ಲ ಅನ್ಸುತ್ತೆ ಅವ್ರು ಯಾರಿಗೂ. ಬಹುಶಃ ಇಲ್ಲಿವರೆಗೆ ಯಾರೂ ಬಂದಿಲ್ಲ, ನಾವೇ ಫಸ್ಟ್ ಬಂದಿದ್ವಿ ಅಂದ್ಕೊತೀವಿ. ಹೀಗಾಗಿ ಯಾರಿಗೂ ಏನು ಗೊತ್ತಾಗ್ತಾ ಇಲ್ಲ. ಸೊ ನಾವು ಇದಕ್ಕಿಂತ ಮುಂದೆ ಹೋಗೋದು ಬೇಡ ಅಂತ ನನ್ನ ಅನಿಸಿಕೆ. ಬನ್ರಿ. ಸೊ ಒಂದು ಫೋನ್ ಬರ್ತಾ ಇದೆ, ಕಟ್ ಮಾಡ್ತೀನಿ ಒಂದು ಸೆಕೆಂಡ್. ಈ ಸಣ್ಣಾಗಿ ಬರೋದಾಗಿದ್ದರೆ ನಾನು ಸನ್ಸ್ಕ್ರೀನ್ ಹಾಕೊಂಡ್ಬರ್ತಿದ್ದೆ. ಫ್ರೆಂಡ್ಸ್ ನೋಡಿ ಈ ಮರ ನೋಡಿ, ಮರ ನೋಡಿದ್ರೆ ಅಂಜಿಕೆ ಬರೋಂಗೈತೆ. ಇದು ಬ್ಯಾಕ್ಗ್ರೌಂಡ್ ನಮ್ಮ ಜೇಮ್ಸ್ ಯಾರ್ದು, ಎದುರ್ಕೋಬೇಡಿ. ಅವ್ರಿಗೆ ಜಾಗದಾಗ ಬಂದಾಗ ಸ್ವಲ್ಪ ಖುಷಿ ಆಗುತ್ತೆ ಅವರಿಗೆ. ಮ್ಯೂಸಿಕ್ ಡೈರೆಕ್ಟರ್. ಹಾಂ ನೋಡಿ ಸಿಕ್ಕಾಪಟ್ಟೆ ಮನೆಗಳಿದ್ದಾವೆ. ಸುಮಾರು ವರ್ಷಗಳಿಂದ ಯಾರೂ ಬಂದಿಲ್ಲ ಅನ್ಸುತ್ತೆ ಇಲ್ಲಿ. ಸೊ ಇದೆಲ್ಲ ಫೋಟೋ ಶೂಟಿಗೆ ಬರ್ತಾಯಿದ್ರಂತೆ. ಸೊ ಈಗೆಲ್ಲ ಸಮ್ಮರ್ ಟೈಮಲ್ಲ, ಹಂಗಾಗಿ ಎಲ್ಲ ಒಣಗೋಗಿದೆ ಅನಿಸುತ್ತೆ. ಸೊ ಇಲ್ಲಿ ಬಾಸ್ ಕೂಡ ಇದ್ದಾರೆ ನೋಡಿ, ಬಾಸ್ ಮನೆ ಇದೆ. ದೂರದಲ್ಲಿ ಒಂದು ಮನೆ ಕಾಣ್ತಿದೆ, ನಾವು ಅಲ್ಲಿಗೆ ಹೋಗಲ್ಲ, ಯಾಕೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಇಲ್ಲಿಂದನೇ ತೋರಿಸ್ತೀನಿ ನೋಡಿ.
ಇದೇನು ಸರ್ ಓಡಬೇಕು ನಿಲ್ಲಂಗಿಲ್ಲ? ಬಂತು ಈ ಶಾರ್ಟು. ಫ್ರೆಂಡ್ಸ್, ನಾವು ಲೊಕೇಶನ್ ನೋಡ್ತಾ ಇದ್ವಿ. ಸೊ ಲೊಕೇಶನ್ ನೋಡುವಾಗ ಒಂದು ವಿಶೇಷವಾದ ಮರ ಸಿಕ್ತು ನಮಗೆ. ಸೊ ಇದು ಬೇವಿನ ಮರ. ಇಲ್ಲಿ ಒಳಗಡೆ ಹೋಗ್ಬಾರ್ದು ಇಲ್ಲ ಗೊತ್ತಿಲ್ಲ, ನಾನು ತುಂಬ ದೂರ ಹೋಗಲ್ಲ. ಸೊ ಅಲ್ಲಿ ತುಂಬ ಕ್ಲೀನ್ ಇದೆ ನೋಡಿ. ಆ ಬೇವಿನ ಮರ ಇದೆಯಲ್ಲ, ಸುತ್ತಮುತ್ತಲೂ ಒಂದು ಮರ ಇಲ್ಲ ಅಲ್ಲಿ. ಆಲ್ಮೋಸ್ಟ್ ಒಂದು 7-8 ಮರ ಇದ್ದಾವೆ. ಆ ಜೊತೆಗೆ ಅಬ್ಸರ್ವ್ ಮಾಡಿ, ಈ ಮರ ಸುತ್ತಲೂ ಈ ಚಿಕ್ಕ ಚಿಕ್ಕ ಮರ ಹಾಕಿದ್ದಾವೆ ಇದ್ದಾವೆ ನೋಡಿ. ಈ ಮರ ಸುತ್ತಲೂ ಮರ ಬೆಳೆದಿದೆ. ಅಂದರೆ ಈ ಬೇವಿನ ಮರ ಏನಿದೆಯಲ್ಲ, ಬೇವಿನ ಮರ ಇದೆ, ಮತ್ತು ಬಿಲ್ಪತ್ರಿ ಮರ ಅಂತಾರೆ ಅಂದ್ಕೊತೀನಿ, ಅದು ಇದೆ ಇಲ್ಲಿ. 2-3 ಮರ ನೋಡಿ. ನೋಡಿ, ತುಂಬ ವಿಶೇಷವಾಗಿದೆ ಮರ. ಸುತ್ತಲೂ ಬೆಳೆದಿದೆ. ಆ ಮರದ ಕೆಳಗಡೆ ಚಿಕ್ಕ ಚಿಕ್ಕ ಮರ ಬೆಳೆದಿದೆ, ಬಟ್ ಅದು ಬೆಳೆದಿಲ್ಲ. ಇಲ್ಲೊಂಚೂರು ಗ್ರೀನರಿ ಐತಿ. ಬಹುಶಃ ಮೇಲಿರೋ ಇದೆಯಲ್ಲ ಇಲ್ಲಿ, ಅದೇ ಥರ ಇದೆ ನೋಡಿ. ಒಂದೇ ಜಾಗದಲ್ಲಿ ಈ ರೀತಿ ಮರ ಯಾಕೆ ಬೆಳೆಯುತ್ತೆ? ಒಂದು ಕ್ವಶನ್ ಆಗುತ್ತೆ. ಯಾರೇ ನೋಡಿದ್ರು ಒಂದು ಕ್ವಶನ್ ಹುಟ್ಟುತ್ತೆ. ತುಂಬ ಬಿಸಿಲಲ್ಲಿದ್ದೀವಿ, ಏನೋ ನಮಗೂ ನೀಟಾಗಿ ಕಾಣ್ತಿಲ್ಲ, ಬಟ್ ವಿಡಿಯೋ ಅಂತೂ ನೀಟಾಗಿ ಆಗಿರುತ್ತೆ. ತುಂಬ ಶೇಕ್ ಆಗ್ತಿರುತ್ತೆ ಕ್ಯಾಮ್ರಾ. ನೋಡಿ, ಆ ಮರದ ಕೆಳಗಡೆ ಎಷ್ಟು ನೀಟಾಗಿದೆ, ಎಷ್ಟು ಕ್ಲೀನ್ ಇದೆ. ಚೂರು ಗಲೀಜಿಲ್ಲ, ಸೊಪ್ಪಿಲ್ಲ. ಆಮೇಲೆ ಮರ ನೋಡಿ, ತ್ರಿಶೂಲ ಆಕಾರದಲ್ಲಿದೆ ಮರ. ಇದು ತ್ರಿಶೂಲ ಆಕಾರದ ಕಾಣ್ತದೆ ಒಂದು ಸೈಡಿಂದ. ಸೊ ಇಲ್ಲಿ ಅಡುಗೆನೂ ಮಾಡ್ಕೊಂಡು ಊಟ ಮಾಡಿ ಹೋಗಿದ್ದಾರೆ ಅನಿಸುತ್ತೆ ನೋಡಿದ್ರೆ. 100% ಇಲ್ಲಿ ಬಂದು ಅಡುಗೆ ಮಾಡ್ಕೊಂಡು ಹೋಗಿದ್ದಾರೆ. ಅವಾಗ ಹಾಕಿ ಯೂಸ್ ಮಾಡಿರೋ ಉಪ್ಪಿದೆ ಇಲ್ಲಿ. ಆಮೇಲೆ ಒಂದು ಮಸಾಲ ಪ್ಯಾಕೆಟ್ ಇದೆ, ಒಲೆ ಹಚ್ಚಿದಿದೆ. ಸೊ ನಾವು ಲೊಕೇಶನ್ ನೋಡೋಕೆ ಬಂದು ಏನೋ ರಿಸರ್ಚ್ ಮಾಡ್ತಾಯಿದ್ದೀವಿ ಅನಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ಈ ಮರದ ಬಗ್ಗೆ ಒಂದು ಕಾಮೆಂಟ್ ಹಾಕಿ ಸ್ಪೆಷಲಾಗಿ. ಹಾಯ್ ಫ್ರೆಂಡ್ಸ್, ನಾವು ಸುಮಾರು ಗಿಡ, ಮರ, ಹಣ್ಣು, ಕಾಯಿ ನೋಡಿರ್ತೀವಿ. ಇಲ್ಲೊಂದು ವಿಚಿತ್ರವಾದ, ಅಂದರೆ ತುಂಬ ಡಿಫ್ರೆಂಟ್ ಆದ ಒಂದು ಹೂವಿದೆ. ಸೊ ನಾನು ಕೂಡ ಎಲ್ಲೂ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನೋಡಿ. ಸಖತ್ತಾಗಿದೆ ಹೂವಿದು. ಇದ್ರ ಬಗ್ಗೆ ಯಾರಿಗಾದ್ರೂ ಏನೋ ಗೊತ್ತಿದ್ರು ಕೂಡ ಕಾಮೆಂಟ್ ಮಾಡಿ ಈ ಗಿಡದ ಬಗ್ಗೆ. ತುಂಬ ಡಿಫ್ರೆಂಟ್ ಆಗೈತೆ ನೋಡಿ. ಝೂಮ್ ಮಾಡಿ ತೋರಿಸ್ತೀನಿ. ಯಾರಿಗಾದ್ರೂ ಈ ಹೂವಿನ ಬಗ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನನಗಂತೂ ಗೊತ್ತಿಲ್ಲ ಇವು ಯಾವುದಂತ. ಹೂವು ಹೋಗಲಿ, ಹೂವಿನ ಜೊತೆ ಇರೋ ಗಿಡ ಕೂಡ ಗೊತ್ತಿಲ್ಲ ಯಾವುದಂತ ಗಿಡ. ತುಂಬ ಡಿಫ್ರೆಂಟ್ ಆಗಿದೆ ಇದು. ಮೇಲೆಲ್ಲ ಹೋಗ್ಬಿಟ್ಟಿದೆ. ಸೊ ನಮಗೆ ಶೂಟಿಂಗ್ ಬಂದಿದ್ದು 90% ಪ್ಲೇಸಸ್ ಓಕೆ ಆಗಿದೆ ನಮ್ಮ ಕಾನ್ಸೆಪ್ಟಿಗೆ. ಸೊ ಈಗ ಮುಂದೆ ಇದೇ ದಾರಿಯಲ್ಲಿ ಸ್ವಲ್ಪ ಮುಂದೆ ಹೋಗ್ತಿದ್ದೀವಿ. ಇಲ್ಲಿ ಜಾಗ ಇದೆ, ಆ ಜಾಗ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ.
ಸೊ ಇವತ್ತು ನಾವು ಲೊಕೇಶನ್ ಬಂದಿದ್ವಿ ಶೂಟಿಂಗಿಗೆ ಅಂತ ಹೇಳಿದೆ, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಈಗೂ ಹೇಳಿದೆ. ಸೊ ನಾವು ಲೊಕೇಶನ್ ನೋಡಿದ್ವಿ, ನಮಗೆ ಲೊಕೇಶನ್ ಪೂರ್ತಿ ನಿಮಗೂ ತೋರಿಸ್ತಿದ್ದೀನಿ ವಿಡಿಯೋದಲ್ಲಿ. ಶೂಟಿಂಗಿಂತ ಮುಂಚೆ ಲೊಕೇಶನ್ ತೋರಿಸ್ತೀನಿ, ಯಾರೂ ಆ ರೀತಿ ತೋರಿಸಲ್ಲ, ಶೂಟಿಂಗಲ್ಲೇ ಇದು ಮಾಡ್ತಾರೆ. ಸೊ ನಾವು ಇವತ್ತು 3 ಜನ ಬಂದು ಒಳ್ಳೆ ಲೊಕೇಶನ್ನ ಶೂಟ್ ನೋಡಿದ್ದೀವಿ ಶೂಟಿಂಗೋಸ್ಕರ. ಸೊ ಈ ವಿಡಿಯೋ ಹೇಗಿತ್ತು ಏನಂತ ಕಾಮೆಂಟ್ ಮಾಡಿ, ಆಮೇಲೆ ತಪ್ಪದೆ ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಸೊ ಧನ್ಯವಾದಗಳು, ಥ್ಯಾಂಕ್ ಯು, ನಮಸ್ಕಾರ.